ನೀರು ಕುದುರೆ ಅಥವಾ ನೀರಾನೆ. ನೀರು ಕುದುರೆ ಅಥವಾ ನೀರಾನೆ ಎಂದು ಕರೆಯಲ್ಪಡುವ ಈ ಪ್ರಾಣಿಯನ್ನು ವೈಜ್ಞಾನಿಕವಾಗಿ ಹಿಪ್ಪೋಪಾಟಮಸ್ ಆಂಫಿಬಿಯಸ್ ಎಂದು ಕರೆಯಲ್ಪಡುತ್ತದೆ. ಆಫ್ರಿಕಾ ಮೂಲದ ಇವುಗಳು ಅರ್ಧ ಜಲಚರ ಸಸ್ತನಿಯಾಗಿದೆ. ಅದರ ಬ್ಯಾರೆಲ್ ಆಕಾರದ ಮುಂಡ, ದೊಡ್ಡ ಕೋರೆಹಲ್ಲುಗಳೊಂದಿಗಿನ ವಿಶಾಲ ತೆರೆಯುವ ಬಾಯಿ, ಬಹುತೇಕ ಕೂದಲುರಹಿತ ದೇಹ ಮತ್ತು ದೊಡ್ಡ ಗಾತ್ರಗಳಿಂದಾಗಿ ಇದನ್ನು ಗುರುತಿಸಬಹುದಾಗಿದೆ. ಅದರ ಸ್ಥೂಲವಾದ ಆಕಾರ ಮತ್ತು ಚಿಕ್ಕ ಕಾಲುಗಳ ಹೊರತಾಗಿಯೂ, ಇದು ಕಡಿಮೆ ದೂರದಲ್ಲಿ ಪ್ರತಿ ಗಂಟೆಗೆ 30 ಕಿಲೋಮೀಟರ್ ವರೆಗೆ ಓಡುವ ಸಾಮರ್ಥ್ಯವನ್ನು ಹೊಂದಿದೆ. ಹಿಪ್ಪೋಗಳು ನದಿಗಳು, ಸರೋವರಗಳು ಮತ್ತು ಮ್ಯಾಂಗ್ರೋವ್ ಜೌಗು ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಅಂದರೆ ಅವುಗಳು ದಿನದಲ್ಲಿ ನೀರಿನಲ್ಲಿ ಅಥವಾ ಮಣ್ಣಿನಲ್ಲಿ ಉಳಿಯುತ್ತವೆ. ಮಧ್ಯಾಹ್ನದಲ್ಲಿ ಅವು ಹಸಿವನ್ನು ನಿವಾರಿಸಲು ನೀರಿನಿಂದ ಹೊರಗೆ ಬರುತ್ತವೆ ಮತ್ತು ಹುಲ್ಲುಗಳನ್ನು ಮೇಯುತ್ತವೆ. ಮತ್ತು ಅವುಗಳ ಆಕ್ರಮಣಕಾರಿ ಮತ್ತು ಅನಿರೀಕ್ಷಿತ ಸ್ವಭಾವದಿಂದಾಗಿ ಅವು ವಿಶ್ವದ ಅತ್ಯಂತ ಅಪಾಯಕಾರಿ ಪ್ರಾಣಿಗಳ ಪಟ್ಟಿಯಲ್ಲಿ ಸೇರಿವೆ. ಕುದುರೆ. ಕುದುರೆಗಳು ಸಾವಿರಾರು ವರ್ಷಗಳಿಂದ ಮಾನವಕುಲದ ಸಾಕಿದ ಭವ್ಯವಾದ ಪ್ರಾಣಿಗಳು. ಅವು ಶಕ್ತಿಯುತ ಮತ್ತು ಮೌಲ್ಯಯುತ ನಾಗರಿಕತೆಗಳನ್ನು ನಿರ್ಮಿಸಲು ಸಹಾಯ ಮಾಡಿವೆ. ಆಧುನಿಕ ದಿನಗಳಲ್ಲಿ ಕುದುರೆಗಳು ಕೇವಲ ಕೆಲಸದ ಪ್ರಾಣಿಗಳಿಗಿಂತ ಹೆಚ್ಚಾಗಿ ಆಕರ್ಷಣೆಯ ಪ್ರಾಣಿಗಳಾಗಿವೆ. ದೈಹಿಕವಾಗಿ, ಕುದುರೆಗಳು 4 ಶಕ್ತಿಯುತ ಕಾಲುಗಳು, 2 ಕಣ್ಣುಗಳು, ಮೂಗು, ಕಿವಿ ಮತ್ತು ಬಾಲವನ್ನು ಹೊಂದಿರುತ್ತವೆ. ಅವು ಕುರಿ, ಜಿಂಕೆ, ಹಸುಗಳು ಮತ್ತು ಜಿರಾಫೆಗಳಂತಹ ಇತರ ಗೊರಸುಳ್ಳ ಪ್ರಾಣಿಗಳನ್ನು ಒಳಗೊಂಡಿರುವ ಅಂಗುಲೇಟ್ಸ್ ಎಂಬ ಪ್ರಾಣಿಗಳ ವರ್ಗಕ್ಕೆ ಸೇರಿವೆ. ಕುದುರೆಗಳು ದೀರ್ಘಾವಧಿಯವರೆಗೆ ವೇಗವಾಗಿ ಓಡಬಲ್ಲವು ಮತ್ತು ಭಾರ ಹೊರುವ ಪ್ರಾಣಿಗಳಾಗಿ ಮತ್ತು ಸಾರಿಗೆ ಸಾಧನವಾಗಿ ದೀರ್ಘಕಾಲದಿಂದ ಪಳಗಿಸಲ್ಪಟ್ಟಿವೆ. ಕಾಂಗರೂ. ಕಾಂಗರೂಗಳು ಮ್ಯಾಕ್ರೋಪಸ್ ಕುಲಕ್ಕೆ ಸೇರಿದ ಆಸ್ಟ್ರೇಲಿಯಾದ ಮಾರ್ಸ್ಪಿಯಲ್ಗಳು. ಕಾಂಗರೂ ಎಂಬ ಸಾಮಾನ್ಯ ಹೆಸರು 4 ದೊಡ್ಡ ಜಾತಿಗಳನ್ನು ಸೂಚಿಸುತ್ತದೆ. ಹೆಚ್ಚುವರಿ 50 ಸಣ್ಣ ಮ್ಯಾಕ್ರೋಪಾಡ್ ಜಾತಿಗಳಿವೆ. ಅವುಗಳು ಜಿಗಿತದ ಮೂಲಕ ಚಲಿಸುತ್ತವೆ ಮತ್ತು ಅದರ ಶಕ್ತಿಯುತ ಹಿಂಗಾಲುಗಳು ತಮ್ಮದೇ ಎತ್ತರಕ್ಕಿಂತ 3 ಪಟ್ಟು ಹೆಚ್ಚು ಜಿಗಿಯಲು ಅವಕಾಶ ಮಾಡಿಕೊಡುತ್ತವೆ. ಕಾಂಗರೂಗಳು ಸಸ್ಯಾಹಾರಿಗಳು. ಪ್ರಾಥಮಿಕವಾಗಿ ಅವು ಹುಲ್ಲು ತಿನ್ನುತ್ತವೆ. ಆದರೆ ಕೆಲವು ಜಾತಿಗಳು ಪೊದೆಗಳನ್ನು ಸಹ ಸೇವಿಸುತ್ತವೆ. ದೈಹಿಕವಾಗಿ, ಕಾಂಗರೂಗಳು ಬಲವಾದ ಹಿಂಗಾಲುಗಳು, ಉದ್ದವಾದ ಬಾಲ ಮತ್ತು ಸಣ್ಣ ಮುಂಭಾಗದ ಕಾಲುಗಳನ್ನು ಹೊಂದಿರುತ್ತವೆ. ಅವುಗಳಿಗೆ ಯಾವುದೇ ದಿಕ್ಕಿನಲ್ಲಿ ನಡೆಯಲು ಸಾಧ್ಯವಿಲ್ಲ ಮತ್ತು ಹಿಂದಕ್ಕೆ ಹಾರಲು ಸಾಧ್ಯವಿಲ್ಲ. ಈ ಮಾರ್ಸ್ಪಿಯಲ್ಗಳು ತಮ್ಮ ಮರಿಗಳನ್ನು ತಮ್ಮ ದೇಹದ ಮೇಲೆ ವಿಶೇಷ ಚೀಲದಲ್ಲಿ ಒಯ್ಯುತ್ತವೆ. ಮತ್ತು ಮರಿ ಕಾಂಗರೂಗಳನ್ನು ವಿಶೇಷವಾಗಿ ಜೂಯಿಸ್ ಎಂದು ಕರೆಯಲಾಗುತ್ತದೆ. ಎತ್ತು. ಎತ್ತು ಒಂದು ಬಲವಾದ ಮತ್ತು ಗಟ್ಟಿಮುಟ್ಟಾದ ಪ್ರಾಣಿಯಾಗಿದ್ದು, ಪ್ರಾಥಮಿಕವಾಗಿ ಕೃಷಿ ಮತ್ತು ಸಾರಿಗೆಯಲ್ಲಿ ವಿವಿಧ ಕಾರ್ಯಗಳಲ್ಲಿ ಮಾನವರಿಗೆ ಸಹಾಯ ಮಾಡಲು ನಿರ್ದಿಷ್ಟವಾಗಿ ತರಬೇತಿ ಪಡೆದಿದೆ. ಇದು ಸಾಮಾನ್ಯವಾಗಿ ಇತರ ಗೋವಿನ ಪ್ರಾಣಿಗಳಿಗಿಂತ ದೊಡ್ಡದಾಗಿದೆ ಮತ್ತು ಹೆಚ್ಚು ಸ್ನಾಯುಗಳನ್ನು ಹೊಂದಿದೆ, ಮತ್ತು ಭಾರವಾದ ಹೊರೆಗಳನ್ನು ಅಥವಾ ನೇಗಿಲು ಹೊಲಗಳನ್ನು ಎಳೆಯಲು ಅಗತ್ಯವಾದ ದೈಹಿಕ ಶಕ್ತಿಯನ್ನು ಹೊಂದಿದೆ. ಎತ್ತುಗಳು ಶತಮಾನಗಳಿಂದ ಮಾನವರಿಗೆ ಅತ್ಯಗತ್ಯ ಸಹಚರರಾಗಿವೆ. ಕೃಷಿ, ಮರದ ದಿಮ್ಮುಗಳನ್ನು ಸಾಗಿಸಲು ಮತ್ತು ಇತರ ಕಾರ್ಮಿಕ ತೀವ್ರ ಚಟುವಟಿಕೆಗಳಲ್ಲಿ ಸಹಾಯ ಮಾಡುವ ಮೂಲಕ ನಾಗರಿಕತೆಯ ಅಭಿವೃದ್ಧಿಗೆ ಗಣನೀಯವಾಗಿ ಕೊಡುಗೆ ನೀಡುತ್ತವೆ. ಅವುಗಳ ದೃಢಕಾಯ ಮತ್ತು ದಣಿವರಿಯದ ಕೆಲಸದ ನೀತಿಯು ಅವುಗಳನ್ನು ಮಾನವರ ಸಾಂಪ್ರದಾಯಿಕ ಮತ್ತು ಐತಿಹಾಸಿಕ ನಾಗರಿಕತೆಯ ಮೌಲ್ಯಯುತ ಪಾಲುದಾರರನ್ನಾಗಿ ಮಾಡುತ್ತದೆ. ಖಡ್ಗಮೃಗ ಅಥವಾ ಘೇಂಡಾಮೃಗ. ಖಡ್ಗಮೃಗವನ್ನು ಸಾಮಾನ್ಯವಾಗಿ ಘೇಂಡಾಮೃಗಗಳು ಎಂದು ಕೂಡ ಕರೆಯಲ್ಪಡುತ್ತದೆ. ಅವು ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾಕ್ಕೆ ಸ್ಥಳೀಯವಾಗಿರುವ ದೊಡ್ಡ, ಶಸ್ತ್ರಸಜ್ಜಿತ ಅಂಗ್ಯುಲೇಟ್ಗಳಾಗಿವೆ. ಅವು ತಮ್ಮ ಮೂಗಿನ ಮೇಲೆ ವಿಭಿನ್ನವಾದ ದೊಡ್ಡ ಕೊಂಬುಗಳನ್ನು ಹೊಂದಿವೆ ಮತ್ತು ಕಾಲಜನ್ ಪದರಗಳಿಂದ ರೂಪುಗೊಂಡ ದಪ್ಪ ಚರ್ಮವನ್ನು ಹೊಂದಿವೆ. ಘೇಂಡಾಮೃಗಗಳು ವಿಶ್ವದ ಅತಿದೊಡ್ಡ ಭೂಮಿಯ ಪ್ರಾಣಿಗಳಲ್ಲಿ ಸೇರಿವೆ. ಈ ಆಕರ್ಷಕ ಜೀವಿಗಳು ದೃಢವಾದ, ದುಂಡನೆಯ ದೇಹ, ತುಲನಾತ್ಮಕವಾಗಿ ಚಿಕ್ಕ ಕಾಲುಗಳು ಮತ್ತು ಸಣ್ಣ ಬಾಲವನ್ನು ಹೊಂದಿವೆ. ಅದರ ವಿಶಿಷ್ಟ ಲಕ್ಷಣವೆಂದರೆ ಅದರ ಮುಖದ ಮಧ್ಯದಲ್ಲಿ ದೊಡ್ಡ ಕೊಂಬು. ಕೆಲವು ಜಾತಿಗಳು ಎರಡನೇ ಸಣ್ಣ ಕೊಂಬನ್ನು ಸಹ ಹೊಂದಿರುತ್ತವೆ. ಕುರಿಗಳು. ಕುರಿಗಳು ಮೆಲುಕು ಹಾಕುವ ಸಸ್ತನಿಗಳಾಗಿವೆ. ಪ್ರಪಂಚದಾದ್ಯಂತ 1 ಶತಕೋಟಿಗೂ ಹೆಚ್ಚು ಸಾಕಿದ ಪ್ರಾಣಿಗಳಿವು. ಹೆಚ್ಚಿನ ಆಧುನಿಕ ಕುರಿ ತಳಿಗಳು ಕಾಡು ಮೌಫ್ಲಾನ್ನಿಂದ ಬಂದವು ಎಂದು ನಂಬಲಾಗಿದೆ. ರೈತರು ಉಣ್ಣೆ, ಮಾಂಸ,
ಸಿಪ್ಪೆಗಳು ಮತ್ತು ಡೈರಿ ಪ್ರಾಣಿಗಳಾಗಿ ಕುರಿಗಳನ್ನು ಸಾಕುತ್ತಾರೆ. ಈ ಸೌಮ್ಯ ಜೀವಿಗಳು ಕೃಷಿಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತವೆ ಮತ್ತು ಶತಮಾನಗಳಿಂದ ಮಾನವ ಇತಿಹಾಸದ ಭಾಗವಾಗಿವೆ. ಅದರ ಉಣ್ಣೆಯನ್ನು ಕತ್ತರಿಸಲಾಗುತ್ತದೆ, ಮಾಂಸ ಮತ್ತು ಚರ್ಮವನ್ನು ವಧೆ ಅಥವಾ ಕೊಲ್ಲುವುದರ ಮೂಲಕ ಸಂಗ್ರಹಿಸಲಾಗುತ್ತದೆ, ಮತ್ತು ಹಾಲನ್ನು ಕೈಯಿಂದ ಅಥವಾ ಯಾಂತ್ರಿಕವಾಗಿ ಹಾಲು ಕರೆಯುವ ಯಂತ್ರದ ಮೂಲಕ ಸಂಗ್ರಹಿಸಲಾಗುತ್ತದೆ. ಜೀಬ್ರಾ ಅಥವಾ ಪಟ್ಟೆಕುದುರೆ. ಜೀಬ್ರಾಗಳು ತಮ್ಮ ವಿಶಿಷ್ಟವಾದ ಕಪ್ಪು ಮತ್ತು ಬಿಳಿ ಪಟ್ಟೆ ಕೋಟುಗಳಿಗೆ ಹೆಸರುವಾಸಿಯಾದ ಸಾಂಪ್ರದಾಯಿಕ ಆಫ್ರಿಕನ್ ಸಸ್ತನಿಗಳಾಗಿವೆ. ಇದು ಪರಭಕ್ಷ ಪ್ರಾಣಿಗಳ ವಿರುದ್ಧ ಹೋರಾಡಿ ಮರೆಮಾಚಲ್ಪಡುತ್ತವೆ. ಅವು ಸಸ್ಯಾಹಾರಿಗಳು ಮತ್ತು ಸಾಮಾನ್ಯವಾಗಿ ಗುಂಪುಗಳಲ್ಲಿ ವಾಸಿಸುತ್ತವೆ. ಇವು ಆಫ್ರಿಕಾದ ಹುಲ್ಲುಗಾವಲುಗಳಾದ್ಯಂತ ಹುಲ್ಲುಗಳನ್ನು ಮೇಯುತ್ತವೆ.